ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಣ್ 2.0 ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ನಾವು ನಿಡಘಟ್ಟದಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಪ್ರಾರಂಭೋತ್ಸವ. ದೇವಸ್ಥಾನದ ಹೆಸರು ಬಂದು ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇದೇ ನೋಡಿ ಫ್ರೆಂಡ್ಸ್, ನಿಡಘಟ್ಟ ಕಡೂರು ತಾಲೂಕಲ್ಲಿರೋದು. ಕಡೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಈ ಊರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಮೇನ್ ಎಂಟ್ರೆನ್ಸ್ ಊರಿಂದಿದು. ಪಕ್ಕದಲ್ಲೇ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೂ ಹೋಗೋಣ. ಫಸ್ಟ್ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ನಿಡಘಟ್ಟ ಬಂದು ತುಂಬ ಜನ ಗೊತ್ತಿರುತ್ತೆ ಫ್ರೆಂಡ್ಸ್. ಇಲ್ಲಿ ಏಟು ಎದಿರೇಟು ಅಂತ ಒಂದು ಮೂವಿ ಶೂಟಿಂಗ್ ಆಗಿತ್ತು. ಶ್ರೀನಾಥ್ ಸರ್ ಮೂವಿಲಿ ಆ್ಯಕ್ಟ್ ಮಾಡಿದರು. ಆ ಮೂವಿದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ ಮನೆ ಯಾವುದು ಅಂತೇಳಿ, ಆ ಏರಿಯಾ ಯಾವುದು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ವ್ಲಾಗಲ್ಲಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡೋಣ ಬನ್ನಿ. ಈ ದೇವಸ್ಥಾನ ಕಟ್ಟಲಿಕ್ಕೆ ನಮ್ಮ ಭಾವ ಸ್ವಲ್ಪ ಧನ ಸಹಾಯ ಮಾಡಿದರು, ಹಾಗಾಗಿ ಅವ್ರನ್ನ ಬರೋಕ್ಕೆ ಹೇಳಿದರು ಸನ್ಮಾನಕ್ಕೆ. ಹಾಗಾಗಿ ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತಿಲ್ಲಿಗೆ. ಇದೇ ನೋಡಿ ಫ್ರೆಂಡ್ಸ್, ನೂತನವಾಗಿ ಕಟ್ಟಿಸಿರುವ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಮುಂಚೆ ಇಲ್ಲಿ ಹಳೆಯ ದೇವಸ್ಥಾನ ಇತ್ತು, ಇದಾದಮೇಲೆ ಹೊಸ ದೇವಸ್ಥಾನ ಕಟ್ಟಿರೋದು. ಈ ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ತನು ಮನ ಧನ ಅರ್ಪಿಸಿ ನಿರ್ಮಿಸಿರ್ತಕ್ಕಂಥ ದೇವಸ್ಥಾನ ಇದು. ಆಲ್ರೆಡಿ ದೇವಸ್ಥಾನದ ಓಪನಿಂಗ್ ಫಂಕ್ಷನ್ ಆಗೋಗಿದೆ. ಅವತ್ತು ನಾವು ಬರೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಹಾಗಾಗಿ ಇವತ್ತು ಬರ್ತಾಯಿದ್ದೀವಿ. ಇವತ್ತು ಕೂಡ ದಾಸೋಹ ಕಾರ್ಯಕ್ರಮ ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಶಿವಲಿಂಗ ನೋಡಿ ಎಷ್ಟು ಸುಂದರವಾಗಿದೆ ಅಂಥೇಳಿ, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದ್ರ ಮುಂದ್ಗಡೆ ನಂದಿ ವಿಗ್ರಹ ಕೂಡ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಶಿವಲಿಂಗ ಅಂಥೇಳಿ. ಇದಾದಮೇಲೆ ನಮ್ಮ ಭಾವಂಗೆ ಮೊಮೆಂಟೋ ಕೊಟ್ಟರು, ಸನ್ಮಾನ ಮಾಡಿದರು. ಈ ರೀತಿ ಏನಕ್ಕೆ ಮಾಡ್ತಾರೆ ಅಂದರೆ, ಈ ದೇವಸ್ಥಾನಕ್ಕೆ ಯಾವ್ಯಾವ ಭಕ್ತಾದಿಗಳು ಸಹಾಯ ಮಾಡಿರ್ತಾರೋ ಅವರಿಗೆಲ್ಲ ಈ ಥರ ಮೊಮೆಂಟೋ ಕೊಟ್ಟು ಸನ್ಮಾನ ಮಾಡ್ತಾರೆ ಫ್ರೆಂಡ್ಸ್. ಆ ಸನ್ಮಾನ ಮಾಡಿದ ದಿನ ನಾವು ಬರೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಬಂದಿದ್ವಿ. ನೋಡಿ, ಆಲ್ರೆಡಿ ಉದ್ಘಾಟನೆ ಆಗಿ ಒಂದು ವೀಕ್ ಏನೋ ಆಗಿದೆ. ಒಂದು ವೀಕ್ ಆದಮೇಲೆ ಬಂದಿರೋದು ನಾವು. ನೋಡಿ, ಇದು ಹೊರಗಡೆಯಿಂದ ವ್ಯೂ ದೇವಸ್ಥಾನದ್ದು, ಎಷ್ಟು ನೀಟಾಗಿ ಕಟ್ಟಿದ್ದಾರೆ ನೋಡಿ. ನೋಡಿ, ಇದೇ ಮೇನ್ ಸರ್ಕಲ್ಲು ನಿಡಘಟ್ಟ. ಇಲ್ಲೇ ಒಂದು ಮಾರ್ಕೆಟ್ ಒಳಾಂಗಣದಲ್ಲಿ ಈ ದಾಸೋಹ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ. ಬನ್ನಿ ದಾಸೋಹಕ್ಕೆ ಹೋಗೋಣ. ನಮ್ಮ ಭಾವಂಗೂ ವೆಯ್ಟ್ ಮಾಡ್ತಾಯಿದ್ದೀನಿ, ಅವರು ಬರ್ತಿದ್ದಾರೆ. ದಾಸೋಹ ತುಂಬ ಸ್ಪೆಷಲಾಗಿ ಮಾಡ್ಸಿದಾರಂತೆ. ಆ್ಯಕ್ಚುಲಿ ದೇವಸ್ಥಾನಗಳಲ್ಲಿ ದಾಸೋಹ ಮಾಡಿಸಿದ್ರೆ ಜಾಸ್ತಿ ಇದು ಮಾಡೋಕ್ಕೋಗಲ್ಲ, ಅಂದರೆ ಸಿಂಪಲಾಗಿ ಅನ್ನ ಸಾಂಬಾರು ಈ ಥರ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೋ ಒಂದು ಮದುವೆ ಫಂಕ್ಷನ್ ಥರ ಎಲ್ಲ ಸ್ವೀಟ್ಸ್ ಎಲ್ಲ ಮಾಡಿದ್ದಾರೆ, ಪಾಯಸ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ ಅಂತೂ. ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂದ್ವಿ, ತುಂಬ ಫೈನ್ ಆಗಿತ್ತು ಫ್ರೆಂಡ್ಸ್. ಬೆಳಿಗ್ಗೆಯಿಂದನೂ ಇಲ್ಲಿ ಪ್ರಸಾದ ವಿನಿಯೋಗ ನಡೀತಾನೆ ಇತ್ತು. ಈಗ ನಾವು ಬಂದಾಗ ಒಂದು 2 ಗಂಟೆ ಏನೋ ಆಗಿದೆ, ಈಗಲೂ ಕೂಡ ನಡೀತಾ ಇದೆ. ನೋಡಿ, ಎಲ್ಲ ಸ್ವೀಟ್ಸು, ಬಾದುಷಾ ಮತ್ತು ಈ ಕಡಲೆಕಾಳು ಕೋಸಂಬರಿ ಇದೆಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ. ಮತ್ತು ಪಾಯಸ ಕೂಡ ಮಾಡಿಸಿದ್ರು. ನೋಡಿ, ಕಡಲೆಕಾಳು ಹೊಸ್ಲಿನೂ ಕೂಡ ಮಾಡಿದರು. ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು, ಭಾಳ ನೀಟಾಗಿ ಮಾಡಿದರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾನು ಮತ್ತು ನಮ್ಮ ಭಾವ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.